ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಪ್ರಮುಖವಾಗಿ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಇಯರ್ PUC ಟೆನ್ಷನ್ ಅವಧಿ ಅಂತ ಹೇಳ್ಬೋದು. ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ಹೇಗಾಗುತ್ತೋ ಏನೋ ಅನ್ನುವಂತಹ ಒಂದು ಆತಂಕ ಕೂಡ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಕಡೆಯಿಂದ ಒಂದು ಭರವಸೆ. ಯಾಕಂದರೆ ಈಗ ಸೆಕೆಂಡ್ ಇಯರ್ PUCಯಲ್ಲಿ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೊ ಯಾವುದೇ ಒಂದು ಕೋರ್ಸನ್ನು ತೆಗೆದುಕೊಂಡು ಕೂಡ ಅದರಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಾಮಾನ್ಯವಾಗಿ ಬರುವಂತಹ ಒಂದು ಸಬ್ಜೆಕ್ಟ್. ಸೊ ಇದು ಮೂರು ಅಂದರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸೇಮ್ ಸಿಲೆಬಸ್, ಸೇಮ್ ಕ್ವಶನ್ ಪೇಪರ್ ಮತ್ತು ನಿಮಗೆ ಅದೇ ಟೆಕ್ಸ್ಟ್ ಬುಕ್ಕನ್ನು ಮೂರು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀಡಿರಲಾಗುತ್ತೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 100 ಮಾರ್ಕ್ಸನ್ನು ನಿಗದಿಪಡಿಸಲಾಗಿರುತ್ತೆ. ಸೊ ಅದರಲ್ಲಿ 80 ನಿಮ್ಮ ರಿಟರ್ನ್ ಎಕ್ಸಾಮ್ ಮತ್ತು 20 ಇದೆಲ್ಲ ನೀವು ಅಸೈನ್ಮೆಂಟ್ಸ್ಗಳನ್ನು ಯಾವ ರೀತಿ ಸಮರ್ಪಣೆ ಮಾಡ್ತೀರಾ ಅದಕ್ಕೆ ರಿಲೇಟೆಡ್ ಆಗಿ ಇರುತ್ತೆ. ಸೊ ಈ ವಿಡಿಯೋ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಏನಂದರೆ, ಮೇಯ್ನಾಗಿ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಫೋಕಸ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರಿಗೆ ಇಂಗ್ಲೀಷ್ ಮೊದಲೇ ಏನು ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡಿರ್ತಾರೆ. ಅದರಲ್ಲಿ ಈ ಓಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ತೀರಾ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ತೊಂದರೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ನಿಮ್ಮ ಈ ಒಂದು ಕಂಪ್ಲೀಟ್ ಇಂಗ್ಲೀಷ್ ಸಬ್ಜೆಕ್ಟ್ ಇದೆಯಲ್ಲ, ಸೊ ಅದರಲ್ಲಿ ಬರುವಂತಹ ಎಲ್ಲ ಲೆಸನ್ಸ್ಗಳನ್ನು ಕನ್ನಡದಲ್ಲಿ ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಯಾವ ವಿಷಯವನ್ನು ನಾವು ಅರ್ಥ ಮಾಡ್ಕೋತೀವಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಬರೀಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ, ಹೌದಾ? ಸೊ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಈ ಮೊದಲ ವಿಡಿಯೋನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದು ಸಂಬಂಧಪಟ್ಟಿರೋದು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮೊದಲ ಅಧ್ಯಾಯ ರೋಮಿಯೋ ಜೂಲಿಯಟ್ಗೆ. ಸೊ ಇದು ನಿಮಗೆ ಗೊತ್ತಿರುವ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಒಂದು ನಾಟಕದ ಭಾಗವಾಗಿ ರೋಮಿಯೋ ಜೂಲಿಯಟ್ನ ಈ ಒಂದು ಭಾಗವನ್ನು ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಡಲಾಗಿದೆ. ಸೊ ಇದನ್ನು ಸಂಪೂರ್ಣವಾಗಿ ಸರಳವಾಗಿ ನಿಮಗೆ ನಾನು ಇವತ್ತಿನ ಭಾಗದಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕಮೆಂಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡೋ ಮೂಲಕ ನನಗೆ ಕೇಳ್ಬೋದು. ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಲೈನನ್ನು ನಿಮಗೆ ಕನ್ನಡದಲ್ಲಿ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟಿಗೆ ನಾವು ಅಲ್ಲಿ ಕೊಟ್ಟಿರುವಂತಹ ಬ್ಯಾಕ್ಗ್ರೌಂಡ್ ಅದನ್ನು ನೋಡೋಣ. ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ, ದ ಕ್ಯಾಪ್ಯುಲೇಟ್ಸ್ ಆ್ಯಂಡ್ ದ ಮಾಂಟೆಗೂಸ್ ವೆರ್ ಸ್ವಾನ್ ಎನಿಮೀಸ್. ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. Old Lord Capulet hosted a grand supper. Though Romeo belonged to the family of Montagues, he attended the supper in disguise to see Rosaline. ಸೊ ಇದರ ಕಂಪ್ಲೀಟ್ ಅರ್ಥವನ್ನು ಕನ್ನಡದಲ್ಲಿ ನಾವು ನೋಡೋಣ. ವೆರೋನಾ ನಗರದ ಎರಡು ಪ್ರತಿಷ್ಠಿತ ಗುಂಪುಗಳಾದ ಕ್ಯಾಪ್ಯುಲೇಟ್ಗಳು ಮತ್ತು ಮಾಂಟೆಗೂಗಳು ಪರಸ್ಪರ ಕಡು ವೈರಿಗಳಾಗಿದ್ದರು. ರೋಮಿಯೋ ಮತ್ತು ಜೂಲಿಯಟ್ ಈ ಶತ್ರುತ್ವ ಹೊಂದಿದ ಎರಡು ಕುಟುಂಬಗಳಿಗೆ ಸೇರಿದವರಾಗಿದ್ದರು. ವಯೋವೃದ್ಧ ಲಾರ್ಡ್ ಕ್ಯಾಪ್ಯುಲೇಟ್ ಅವರು ಒಂದು ಭವ್ಯವಾದ ಔತಣಕೂಟವನ್ನು ಏರ್ಪಡಿಸಿದ್ದರು. ರೋಮಿಯೋ ಮಾಂಟೆಗು ಕುಟುಂಬಕ್ಕೆ ಸೇರಿದವನಾಗಿದ್ದರೂ ರೋಸ್ಲೈನ್ ರವರನ್ನು ನೋಡುವ ಉದ್ದೇಶದಿಂದ ವೇಷ ಬದಲಿಸಿಕೊಂಡು ಆ ಔತಣಕೂಟಕ್ಕೆ ಹಾಜರಾದನು. ಸೊ ಮುಂದೆ ನೋಡೋಣ. There he sees Juliet on the dance floor and is fascinated by her beauty. After the dance, he learns that she is the daughter of Lord Capulet. She feels attracted to the man from the enemy family. The following verses express their implicit feelings for one another. Rosaline. ಅಲ್ಲಿ ಅವನು ನೃತ್ಯ ಮಂಟಪದಲ್ಲಿ ಜೂಲಿಯಟನ್ನು ನೋಡ್ತಾನೆ, ಅಂದರೆ ಯಾರು? ರೋಮಿಯೋ. ಮತ್ತು ಅವಳ ಸೌಂದರ್ಯಕ್ಕೆ ಮಂತ್ರಮುಗ್ಧನಾಗ್ತಾನೆ. ನೃತ್ಯದ ನಂತರ ಅವಳು ಲಾರ್ಡ್ ಕ್ಯಾಪ್ಯುಲೇಟ್ ಅವರ ಮಗಳು ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಜೂಲಿಯಟ್ ಕೂಡ ಶತ್ರು ಕುಟುಂಬದ ಯುವಕನತ್ತ ಆಕರ್ಷಿತಳಾಗುತ್ತಾಳೆ. ಸೊ ಕೆಳಗಿನ ಪದ್ಯಗಳು ಅವರಿಬ್ಬರ ಪರಸ್ಪರ ಅಂತರಂಗದ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಎರಡೂ ಫ್ಯಾಮ್ಲಿಗಳು ಕಡು ವೈರಿಗಳಾಗಿದ್ದು, ಸೊ ಆ ಒಂದು ಫ್ಯಾಮ್ಲಿ ಇದೆಯಲ್ಲ, ಒಂದು ಔತಣಕೂಟವನ್ನು ಏರ್ಪಡಿಸುತ್ತೆ. ಇಬ್ಬರು ಕೂಡ ಏನೋ ಒಬ್ಬರಿಗೆ ಒಬ್ಬರು ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಒಬ್ಬರು
ಇನ್ನೊಬ್ಬರಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದೇ ಮುಂದಿನ ಲೈನ್ಗಳು. ಸೊ ಮೊದಲಿಗೆ ರೋಮಿಯೋ ಯಾವ ರೀತಿಯಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಜೂಲಿಯೆಟನ್ನು ನೋಡಿದ ನಂತರ ನೋಡೋಣ. ಓ ಶಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಂದರೆ ಓ ಅವಳು ಜ್ಯೋತಿಗಳಿಗೂ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುವುದನ್ನು ಕಲಿಸುತ್ತಾಳೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಅ ರಿಚ್ ಜೆವೆಲ್ ಇನ್ ಆ್ಯನ್ ಇಥಿಯೋಪಿಯರ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟೂ ಡಿಯರ್. ಅವಳ ರಾತ್ರಿಯ ಕೆನ್ನೆಯ ಮೇಲೆ ತೂಗುತ್ತಿರುವ ಇಥಿಯೋಪಿಯಾದ ಸ್ತ್ರೀಯ ಕಿವಿಯಲ್ಲಿರುವ ಅಮೂಲ್ಯ ರತ್ನದಂತಿದ್ದಾಳೆ. ಅವಳ ಸೌಂದರ್ಯವು ಬಳಸಲು ಅತಿಯಾದ ಅಮೂಲ್ಯವಾದುದು, ಭೂಮಿಗೆ ದೊರಕಲು ಅತಿಯಾದ ಅಮೂಲ್ಯವಾದುದು. ಸೊ ಶೋಸ್ ಅ ಸ್ನೋಯಿ ಡೋ ಟ್ರೂಪಿಂಗ್ ವಿತ್ ಕ್ರೋಸ್ ಆಸ್ ಯಾಂಡರ್ ಲೇಡಿ ಓವರ್ ಹರ್ ಫಾಲೋಸ್ ಶೋಸ್. ಕಾಗೆಗಳ ಗುಂಪಿನ ನಡುವೆ ಕಾಣುವ ಬಿಳಿ ಪಾರಿವಾಳದಂತೆ ಅವಳು ತನ್ನ ಸಂಗಾತಿಯರಿಗಿಂತ ವಿಶೇಷವಾಗಿ ಹೊಳೆಯುತ್ತಾಳೆ. ಸೊ ಇದು ನೋಡಿ ಓಲ್ಡ್ ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ನಮ್ಮ ರೆಗ್ಯುಲರ್ ಲ್ಯಾಂಗ್ವೇಜ್ ಅಲ್ಲ ಇದು. ದ ಮೆಷರ್ ಡನ್ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ forswear its sight, for I never saw true beauty till this night. ನೃತ್ಯ ಮುಗಿದ ನಂತರ ಅವಳು ನಿಂತಿರುವ ಸ್ಥಳವನ್ನು ನಾನು ಗಮನಿಸುತ್ತೇನೆ. ಅವಳ ಕೈಯನ್ನು ಸ್ಪರ್ಶಿಸಿ ನನ್ನ ಈ ಸಾಮಾನ್ಯ ಕೈಯನ್ನು ಪವಿತ್ರಗೊಳಿಸಿಕೊಳ್ಳುತ್ತೇನೆ. ಇಲ್ಲಿಯವರೆಗೆ ನನ್ನ ಹೃದಯ ನಿಜವಾಗಿಯೂ ಪ್ರೀತಿಸಿತೆ ಇಲ್ಲ ಎಂದು ನನ್ನ ಕಣ್ಣುಗಳೇ ಸಾಕ್ಷಿಯಾಗಲಿ. ಏಕೆಂದರೆ ಈ ರಾತ್ರಿಯವರೆಗೂ ನಾನು ನಿಜವಾದ ಸೌಂದರ್ಯವನ್ನು ಎಂದಿಗೂ ಕಂಡಿರಲಿಲ್ಲ. ಸೊ ಇದಿಷ್ಟು ರೋಮಿಯೋ ಅವರ ಭಾವನೆಗಳು ಜೂಲಿಯೆಟ್ಟನ್ನು ನೋಡಿದ ನಂತರ. ಸೊ ಈಗ ಜೂಲಿಯೆಟ್ ಅವರ ಭಾವನೆಗಳು ಕೂಡ ಸೇಮ್ ಇದೆ. ಸೊ ಅದನ್ನು ಕೂಡ ನೋಡೋಣ. ಸೊ ಜೂಲಿಯೆಟ್ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೋ ಡೇ ಇನ್ ನೈಟ್. ಬಾ ರಾತ್ರಿಯೇ ಬಾ ರೋಮಿಯೋ, ರಾತ್ರಿಯೊಳಗಿನ ಹಗಲಿನಂತೆ ನೀನು ಬಾ. ಫಾರ್ ದೋ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಏಕೆಂದರೆ ನೀನು ರಾತ್ರಿಯ ರೆಕ್ಕೆಗಳ ಮೇಲೆ ಮಲಗಿರುವೆ. ವೈಟರ್ ದನ್ ನ್ಯೂ ಸ್ನೋ ಆನ್ ಅ ರೇವನ್ಸ್ ಬ್ಯಾಕ್. ಕಾಗೆಯ ಬೆನ್ನಿನ ಮೇಲೆ ಬಿದ್ದ ಹೊಸ ಹಿಮಕ್ಕಿಂತಲೂ ಹೆಚ್ಚು ಬಿಳಿಯಾಗಿ. ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್. ಬಾ ಸೌಮ್ಯ ರಾತ್ರಿಯೇ ಬಾ, ಪ್ರೀತಿಯಿಂದ ತುಂಬಿದ ಕಪ್ಪು ಹುಬ್ಬಿನ ರಾತ್ರಿಯೇ. ಗಿವ್ ಮಿ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ. ನನ್ನ ರೋಮಿಯೋನನ್ನು ನನಗೆ ಕೊಡು ನಾನು ಸತ್ತಾಗ. ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಅವನನ್ನು ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಆಕಾಶದಲ್ಲಿ ಹರಡಿ. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಆಗ ಅವನು ಆಕಾಶದ ಸೌಂದರ್ಯವನ್ನು ಎಷ್ಟು ಮನೋಹರವಾಗಿಸುವನೋ. ದ್ಯಾಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಇಡೀ ಜಗತ್ತೇ ರಾತ್ರಿಯ ಸೌಂದರ್ಯಕ್ಕೆ ಮಾರು ಹೋಗುತ್ತದೆ. ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗಾರ್ನಿಷ್ ಸನ್. ಮತ್ತು ಕಣ್ಣಿಗೆ ಚುಚ್ಚುವ ಪ್ರಕಾಶಮಾನ ಸೂರ್ಯನನ್ನು ಆರಾಧಿಸುವುದನ್ನೇ ಮರೆತು ಬಿಡುತ್ತದೆ. ಸೊ ಇದು ಒಂದು ಔತಣಕೂಟದಲ್ಲಿ ರೋಮಿಯೋ ಮತ್ತು ಜೂಲಿಯೆಟ್ ಪರಸ್ಪರ ನೋಡಿದಾಗ ಇಬ್ಬರ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಲೆಸನ್ ಯೂನಿಟ್ ಅಂತ ಹೇಳ್ಬೋದು. ಸೊ ಇದನ್ನು ಶಾರ್ಟಾಗಿ ಸಮರಿ, ಇದರ ಸಾರಾಂಶ ಏನು ಅನ್ನೋದನ್ನು ನಾನಿವಾಗ ನಿಮಗೆ ಹೇಳ್ತಾ ಇದ್ದೀನಿ. ರೋಮಿಯೋ ಆ್ಯಂಡ್ ಜೂಲಿಯೆಟ್ comprises two romantic monologues highlighting the intense love and beauty of the protagonist. ರೋಮಿಯೋ ಮತ್ತು ಜೂಲಿಯೆಟ್ ಕವಿತೆಯು ನಾಯಕರ ತೀವ್ರವಾದ ಪ್ರೀತಿ ಮತ್ತು ಸೌಂದರ್ಯವನ್ನು ಬಿಂಬಿಸುವ ಎರಡು ಪ್ರಮುಖ ಭಾಷಣಗಳನ್ನು ಒಳಗೊಂಡಿದೆ. ರೋಮಿಯೋ ಪ್ರೇಸ್. ರೋಮಿಯೋ sees Juliet at a party and is mesmerized by her beauty. He states she teaches the torches to burn bright and compares her to a rich jewel on an Ethiopian's ear. To him, she looks like a snowy dove standing among ordinary crows.
he feels his hand will be blessed just by touching hers. ರೋಮಿಯೋ ಏನು ಪ್ರಶಂಸೆ ಮಾಡಿದ್ದಾನೆ ಅಂದರೆ, ರೋಮಿಯೋ ಕ್ಯಾಪುಲೇಟ್ಸ್ ಆಯೋಜಿಸಿದ ಪಾರ್ಟಿಯಲ್ಲಿ ಜೂಲಿಯೆಟ್ನನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಂತ್ರಮುಗ್ಧನಾಗ್ತಾನೆ. ಅವಳು ಉರಿಯುವ ಪಂಜುಗಳಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿದ್ದಾಳೆ ಮತ್ತು ಆಫ್ರಿಕನ್ ಮಹಿಳೆಯ ಕಿವಿಯ ಮೇಲಿನ ಅಮೂಲ್ಯ ರತ್ನದಂತೆ ಕಾಣುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಕಾಗೆಗಳ ಹಿಂಡಿನ ನಡುವೆ ಇರುವ ಬಿಳಿ ಪಾರಿವಾಳದಂತೆ ಜೂಲಿಯೆಟ್ ಕಾಣಿಸುತ್ತಾಳೆ ಹಾಗೂ ಅವಳ ಕೈಯನ್ನು ಮುಟ್ಟಿದರೆ ನನ್ನ ಕೈ ಪವಿತ್ರವಾಗುತ್ತದೆ ಎಂದು ರೋಮಿಯೋ ಭಾವಿಸುತ್ತಾನೆ. ಸೊ ಇವಾಗ ಜೂಲಿಯೆಟ್ ಅವರ ಭಾವನೆ, ಅವರ ಭಕ್ತಿಯನ್ನು ಇವಾಗ ನಾವು ನೋಡೋಣ. ಜೂಲಿಯೆಟ್ಸ್ ಡಿವೋಷನ್. ಜೂಲಿಯೆಟ್ ಈಗರ್ಲಿ ವೇಟ್ಸ್ ಫಾರ್ ದ ನೈಟ್ ಟು ಬ್ರಿಂಗ್ ರೋಮಿಯೋ ಟು ಹರ್. She describes Romeo as day in night and compares him to new snow on raven's back. She wishes that after her death, Romeo should be turned into little stars so that his beauty makes the night sky magnificent, causing the world to stop worshipping the garnished sun. ಸೊ ಜೂಲಿಯೆಟ್ ಅವರ ಭಕ್ತಿಯನ್ನು ನೋಡೋಣ. ಜೂಲಿಯೆಟ್ ರೋಮಿಯೋನನ್ನು ಭೇಟಿಯಾಗಲು ರಾತ್ರಿಯ ಆಗಮನಕ್ಕಾಗಿ ಕಾಯುತ್ತಿರುತ್ತಾಳೆ. ಅವಳಿಗೆ ರೋಮಿಯೋ ಕತ್ತಲೆಯ ರಾತ್ರಿಯಲ್ಲಿ ಮೂಡುವ ಹಗಲಿನಂತೆ ಮತ್ತು ಕಾಗೆಯ ಬೆನ್ನ ಮೇಲಿನ ಹೊಸ ಹಿಮದಂತೆ ಕಾಣಿಸುತ್ತಾನೆ. ತನ್ನ ಮರಣದ ನಂತರ ರೋಮಿಯೋನನ್ನು ಸಣ್ಣ ನಕ್ಷತ್ರಗಳಾಗಿ ಪರಿವರ್ತಿಸಬೇಕು. ಇದರಿಂದಾಗಿ ಇಡೀ ಜಗತ್ತು ಹಗಲಿನ ಸೂರ್ಯನನ್ನು ಮರೆತು ರಾತ್ರಿಯ ಆಕಾಶದ ಸೌಂದರ್ಯವನ್ನು ಪ್ರೀತಿಸುವಂತಾಗಲಿ ಎಂದು ಜೂಲಿಯೆಟ್ ಬಯಸುತ್ತಾಳೆ. ಸೊ ಇದು ನೋಡಿ ನಮ್ಮ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮೊದಲ ಅಧ್ಯಾಯ ರೋಮಿಯೋ ಜೂಲಿಯೆಟ್, ವಿಲಿಯಂ ಶೇಕ್ಸ್ಪಿಯರ್ ಅವರಿಗೆ ಸಂಬಂಧಪಟ್ಟಿದ್ದು. ಸೊ ಇದೇ ರೀತಿಯಾಗಿ ನಾನು 1 by 1 ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಲೆಸನ್ಸ್ ಇದೆಯಲ್ಲ ಅದನ್ನು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಂತರ ಅದರ ಸಾರಾಂಶವನ್ನು ಕೂಡ ಕೊಡ್ತಾ ಹೋಗ್ತೀನಿ. ಸೊ ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ನೀವೇನು ಮಾಡ್ಬೋದು, ಕಮೆಂಟ್ ಮಾಡೋ ಮೂಲಕ ಹೇಳ್ಬೋದು. ಫಸ್ಟಿಗೆ ನಾನು ಲೆಸನ್ಸ್ ಮುಗಿಸ್ತೀನಿ, ಆಮೇಲೆ ನಿಮಗೆ ಗ್ರಾಮರ್ ಪಾರ್ಟನ್ನು ಕೂಡ ಮುಗಿಸ್ಕೊಡ್ತೀನಿ. ಓಕೆ, ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.